ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಅಶ್ವಿನಿ. ನಾನು ಇವತ್ತು ಮಾಡ್ತಿರೋ ರೆಸಿಪಿ ಬಂದು ಕೇಸರಿ ಬಾತು. ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ ಈ ಕೇಸರಿ ಬಾತು? 5 ನಿಮಿಷದಲ್ಲಿ ದಿಢೀರ್ ಅಂತ ಆಗೋ ರೆಸಿಪಿ ಯಾವುದಾದ್ರೂ ಇದೆಯಾ ಅಂದರೆ ಕೇಸರಿ ಬಾತ್ ಮಾತ್ರ. ಒಂದು ಬೌಲ್ ಆಗೋಷ್ಟು ರವೆ ತಗೊಂಡು ಒಂದು ಕಡಾಯಿಗೆ ನಾನು ಹಾಕ್ಕೊತಾ ಇದ್ದೀನಿ. ಮತ್ತು ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಗೀ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ಸಪ್ರೇಟಾಗಿ ಇಟ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ಇದು ಸಪ್ರೇಟಾಗಿ ಇಟ್ಕೊಂಡು ಅದೇ ಕಡಾಯಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಗೀ ಹಾಕ್ಕೊಳ್ಳಿ. 3 ರಿಂದ 4 ಆಗುವಷ್ಟು ಲವಂಗ ಹಾಕ್ಕೊಂಡಿದ್ದೀನಿ. ಲವಂಗ ಯಾಕೆ ಹಾಕ್ಕೋಬೇಕಂದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊತಾ ಇದ್ದೀನಿ. ಮತ್ತು ಅದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನಾವು ಏನು 1 ಬೌಲ್ ಅಷ್ಟು ರವೆ ತಗೊಂಡಿದ್ವೋ ಆ ಕಪ್ ಒಂದು ಅಳತೆಯಿಂದನೇ 3 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ನಾನು ಏಲಕ್ಕಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಮತ್ತು ಕೇಸರಿ ದಳನೂ 3-4 ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಕೇಸರಿ ದಳ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅರಿಶಿನ ಪುಡಿ ಇರುತ್ತಲ್ವ ಮನೆಯಲ್ಲಿ, ಅದೇ ಬೇಕಾದರೂ ಹಾಕ್ಕೋಬಹುದು, ಚೆನ್ನಾಗಿರುತ್ತೆ ಫ್ಲೇವರು. ನೀರು ಚೆನ್ನಾಗಿ ಕುದಿಬೇಕಾದ್ರೆ ಆವಾಗ ರವೆ ಹಾಕ್ಕೊಳ್ಳಿ. ರವೆ ಹಾಕ್ಕೋಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಹಾಕ್ಕೊಳ್ಳಿ. ರವೆ ಇಲ್ಲಾಂದರೆ ಗಡ್ಡೆ ಕಟ್ಟೋ ಚಾನ್ಸಸ್ ಇರುತ್ತೆ ಮತ್ತು ಚೆನ್ನಾಗಿರಲ್ಲ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆ ನೀವು ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಎಲ್ಲ ರವೆ ಚೆನ್ನಾಗಿ ಬೇಯ್ದಾದ್ಮೇಲೆ ಸಕ್ಕರೆ ಹಾಕ್ಕೋಬೇಕು. ಚೆನ್ನಾಗಿ ಬೇಯ್ದಾದ್ಮೇಲೆ ಸಕ್ಕರೆ ಹಾಕ್ಕೊಳ್ಳಿ. ಯಾಕಂತಂದ್ರೆ ಕೆಲವೊಬ್ಬರು ಅರ್ಧಂಬರ್ಧ ಬೇಯ್ದಾದ್ಮೇಲೆ ಹಾಕ್ಕೊಂತಿರ್ತಾರೆ, ಅದು ಕೇಸರಿ ಬಾತ್ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ಪೂರ್ತಿ ಬೇಯ್ದಾದ್ಮೇಲೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅವಾಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ರವೆ ಚೆನ್ನಾಗಿ ಬೇಯಲ್ಲ, ಅರ್ಧಂಬರ್ಧ ಬೇಯ್ದಾದ್ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಒಂದು ಸೌಟಿಗೆ ನಾನು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಮತ್ತು 4 ರಿಂದ 5 ಗೋಡಂಬಿ ಮುರಿದು ಹಾಕ್ಕೊತಾ ಇದ್ದೀನಿ. ಮತ್ತು ದ್ರಾಕ್ಷಿನೂ ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಇದು ಡ್ರೈ ಫ್ರೂಟ್ಸ್ ಏನಿದೆಯೋ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸಿಮ್ಮಲ್ಲಿ 1-2 ರಿಂದ 3 ನಿಮಿಷ ಅಷ್ಟು ಬೇಯಲಿಕ್ಕೆ ಇಡಿ. ಡ್ರೈ ಫ್ರೂಟ್ಸ್ ಆದಮೇಲೆ ಮುಚ್ಚಳ ಮುಚ್ಚಿ ನಂತರ ಸರ್ವ್ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೋ. ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.